ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರ ಅಂದರೆ ಮಂಡೇ ವ್ಲಾಗ್ ಆಗಿರುತ್ತೆ. ಇದು ಬಂದು 3ನೇ ಕಾರ್ತಿಕ ಸೋಮವಾರದ ದಿನ ಆಗಿರುತ್ತೆ. ಇವತ್ತು ಬಂದು ನನ್ನ ಒಂದು ಮಾರ್ನಿಂಗ್ ರೊಟೀನ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ. ಕೆಲಸ ಮುಗಿಸೋದಾಗಿರ್ಬೋದು, ಸ್ನಾನ ಪೂಜೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗಿದೆ. ಇವತ್ತು ಬಂದು ಚೌತಿ ಕೂಡ ಇರೋದ್ರಿಂದ 1 ಮಿನಿಟ್ ಡಿಸ್ಟರ್ಬ್ ಆಗ್ತಾ ಇದೆ. ವಿಂಡೋಸ್ ಎಲ್ಲ ಓಪನ್ ಮಾಡಿದ್ನಲ್ಲ, ಹಂಗಾಗಿ ದೀಪಗಳೆಲ್ಲ ಸ್ವಲ್ಪ ಅಲಗ್ದಂಗೆ ಆಗ್ತಿತ್ತು. ಹಾಗಾಗಿ ಹೋಗಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಬಂದೆ. ಹಾಗೆ ಹೇಳಿದ್ನಲ್ಲ, ಇವತ್ತು 3ನೇ ಕಾರ್ತಿಕ ಸೋಮವಾರದ ದಿನ ಆಗಿರುತ್ತೆ. ಹಾಗೆ ಇವತ್ತು ಚೌತಿ ಕೂಡ ಇರೋದರಿಂದ ನಮ್ಮ ಮನೆಯ ಒಂದು ಪೂಜೆ, ಚೌತಿ ಪೂಜೆ ಹಾಗೆ ಸೋಮವಾರದ ಪೂಜೆ ಎರಡೂ ಕೂಡ ಈ ರೀತಿಯಲ್ಲಿ ಕಂಪ್ಲೀಟಾಗಿ ಮುಗಿದಿದೆ. ಈ ರೀತಿಯಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡಿ ಚೌತಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಓಕೆ, ಅದಾದಮೇಲೆ ಇವಾಗ ದೇವಸ್ಥಾನ, ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನಗಳಿಗೆ ಹೋಗಬೇಕು. ಏನಪ್ಪ ಅಂತ ಅಂದರೆ, ಇಲ್ಲಿ ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ. 3ನೇ ಕಾರ್ತಿಕ ಸೋಮವಾರದಲ್ಲಿ ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಹಾಗೆ ಭಕ್ತಾದಿಗಳಿಗೆಲ್ಲ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇವಾಗ ಫಸ್ಟಿಗೆ ಮಧ್ಯಾಹ್ನ ಅನ್ನಸಂತರ್ಪಣೆ ಇರೋದು. ಮಧ್ಯಾಹ್ನ ತುಂಬ ರಶ್ ಆಗಿಬಿಡ್ತಾರೆ. ದೇವಸ್ಥಾನಕ್ಕೆ ಹೋದರೆ ಒಳಗಡೆ ದರ್ಶನಕ್ಕೆಲ್ಲ ಬಿಡಲ್ಲ, ಹೊರಗಡೆನೇ ಕೈ ಮುಕ್ಕೊಂಡು ಬರಬೇಕಾಗುತ್ತೆ, ಅಷ್ಟು ರಶ್ ಆಗಿಬಿಡುತ್ತೆ. ಹಂಗಾಗಿ ಬೆಳಗ್ಗೆನೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ನಾನು ಅಲ್ಲಿಗೆ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಬಂದ ಮೇಲೆ ನಾನು ರೆಗ್ಯುಲರಾಗಿ ಹೋಗುವಂಥ, ಶನಿವಾರ ಹೋಗುವಂಥ ಶನಿದೇವ್ರ ದೇವಸ್ಥಾನದಲ್ಲಿ ಇರುವಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಅಲ್ಲಿಗೂ ಕೂಡ ಇವತ್ತು ಪೂಜೆ ಮಾಡಿಸ್ಕೊಂಡು ಬರಬೇಕು. ಶನಿವಾರ ಹೋಗ್ತೀನಿ, ಆದರೆ ಸೋಮವಾರ ವಿಶೇಷವಾಗಿ ಪರಮೇಶ್ವರನ ದರ್ಶನಕ್ಕೆ ಅಂತಲೇ ಹೋಗ್ಬೇಕಲ್ವ. ಹಾಗಾಗಿ ಅಲ್ಲಿಗೆ ಕೂಡ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಸಂಜೆಗೆ ಬಂದರೆ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರತಿ ವಾರನೂ ನಡೆಯುತ್ತೆ. ಇವತ್ತು ಕೂಡ ನಡೆಯುತ್ತೆ. ಇವತ್ತು ಅಲ್ಲಿಗೆ ದೊಡ್ಡಮ್ಮ ತಾಯಿಗೆ ಮಡ್ಲು ತುಂಬಿ ಮತ್ತು ದೀಪನ ಹಚ್ಚಿ ದೀಪಾರಾಧನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಹಸ್ಬೆಂಡ್ ಪ್ರಸಾದ ಕೂಡ ಮಾಡಿಸ್ತಾ ಇದ್ದಾರೆ. ಮೊದಲಿಗೆ ಈಗ ಇಲ್ಲಿ ಎಲ್ಲ ಮುಗಿಸ್ಕೊಬಿಡ್ತೀನಿ. ಅದಾದಮೇಲೆ ಸಂಜೆಗೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದ್ರಾಯ್ತು. ಕಪ್ಪೆಗೂ ಕೂಡ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಒಂದೇ ದಿನ ಎಲ್ಲ ಕಡೆ ಆಗಲ್ಲ, ತುಂಬ ಓಡಾಡೋದಕ್ಕೂ ಹಿಂಸೆ ಆಗುತ್ತೆ ಅಂತ ಹೇಳಿ ಇವತ್ತು ನೆಕ್ಸ್ಟ್ ವೀಕ್ ಹೋದ್ರಾಯ್ತು ಅಂತ ಹೇಳಿ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗ ಹೋಗಿದ್ದು ಬಂದ್ರಲ್ಲ, ಕಡೆ ಕಾರ್ತಿಕೆಗೆ ಹೋಗೋಣ ಬಿಡು ಅಂತ ಸುಮ್ಮನಾದ್ವಿ. ಪ್ರಸಾದಕ್ಕೆ ಮಾಡ್ಸೋಕ್ಕೆ, ಬಾತ್ ಮಾಡ್ಸೋಕ್ಕೆ ಅಂತ ಹೇಳಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲವನ್ನೂ ಕೂಡ ತಂದು ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ಏನು ಪಾಲಕ್ ಸೊಪ್ಪು ಮತ್ತು ಇನ್ಯಾವ ಸೊಪ್ಪು ಹೇಳಿದರು, ಪುದೀನ ಸೊಪ್ಪು, ಅದು ಬೇಕಂತೆ. ಅದೆಲ್ಲೋ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿ ಬೇರೆ ಕಡೆ ತೊಗೊಬರ್ತೀನಿ ಅಂತ ಹೋಗೋರೆ. ಮತ್ತು ತರಕಾರಿ ಎಲ್ಲ ತೊಗೊಬರ್ಬೇಕು, ತರಕಾರಿ ಉಳ್ದ ಸೊಪ್ಪುಗಳು ಎಲ್ಲನೂ ತೊಗೊಬರ್ತೀನಿ ಅಂತ ಹೋಗೋರೆ. ಅವ್ರು ತೊಗೊಬಂದ ತಕ್ಷಣ ಮೊದಲಿಗೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋದೆ. ಸೊ ಇವತ್ತಿನ ನಮ್ಮ ಒಂದು ದಿನಚರಿ ಈ ರೀತಿಯಲ್ಲಿ ಶುರುವಾಗಿದೆ. ಇವತ್ತೊಂದು ದಿನಚರಿ ಪೂರ್ತಿ ಇದೇ ರೀತಿಯಲ್ಲೇ ನಡೆಯುತ್ತೆ. ಪೂಜೆ ಪುನಸ್ಕಾರ, ದೇವಸ್ಥಾನ ಅಂತಲೇ ಸುತ್ತಾಡೋದಾಗುತ್ತೆ. ಯಾವ್ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲ ಪೂಜೆಗಳೆಲ್ಲ ಹೆಂಗೆ ನಡೆಯುತ್ತೆ, ವಿಧಿವಿಧಾನಗಳೆಲ್ಲ ಯಾವ ರೀತಿಯಲ್ಲಿ ಇರುತ್ತೆ, ಅನ್ನ ಸಂತರ್ಪಣೆ ಆಗಿರ್ಬೋದು, ಭಕ್ತಾದಿಗಳ ಒಂದು ಸಂಖ್ಯೆ ಇರ್ಬೋದು, ಎಲ್ಲವೂ ಕೂಡ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಬೇಗ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮಾಡಿಬೇಡಿ. ಅದ್ರ ಮೂಲಕ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಓಕೆ, ಇವಾಗ ದೇವಸ್ಥಾನಕ್ಕೆ ಹೊರಡೋಣ. ಕಾಲ್ ಮಾಡ್ತೀನಿ ಅವ್ರಿಗೆ ಬೇಗ ಬನ್ನಿ ಅಂತ, ಅದಾದಮೇಲೆ ಸಿಗ್ತೀನಿ. ಓಕೆನಾ? ಸೊ ನಾನು ಆವಾಗಲೇ ಹೇಳಿದ ಹಾಗೆ ಇವಾಗ ಬಂದು ನಾವು ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಾಗಲೇ ನೋಡಿ ಎಷ್ಟು ರಶ್ ಆಗಿಬಿಟ್ಟಿದ್ದಾರೆ. ಇನ್ನು ಒಂದು 12 ಗಂಟೆ ಆದಮೇಲಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಜನ ಆಗಿಬಿಡ್ತಾರೆ. ಒಳಗಡೆ ದರ್ಶನಕ್ಕೆ ಬಿಡಲ್ಲ. ಇವಾಗ ನಾವು ಬಂದಿದ್ದೀವಿ ದರ್ಶನಕ್ಕೆ, ಒಳಗಡೆನೇ ಬಿಟ್ಟಿದ್ದಾರೆ. ನಮ್ಮದೇ ಫೈನಲ್ ಲಾಸ್ಟು ಅಂತ ಹೇಳ್ಬೋದು. ನಾವು ಬಂದ್ವಿ, ಬರ್ತಿದ್ದಂಗೆ ಎಲ್ಲ ಕ್ಲೋಸ್ ಮಾಡ್ಕೊಬಿಟ್ರು. ಮಂಗಳಾರತಿ ತಟ್ಟೆ ತಂದುಬಿಟ್ಟು ಹೊರಗಡೆ ಇಡಿ, ಬಂದವರೆಲ್ಲರೂ ಹೊರಗಡೆನೇ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಹೋಗಲಿ ಅಂತ ಹೇಳಿ ನಾನು ಸ್ವಲ್ಪ ಅದನ್ನು ಜರುಗಿಸ್ಬಿಟ್ಟು ಟೇಬಲ್ ಏನು ಇಟ್ಟಿದ್ರಲ್ಲ, ಟೇಬಲ್ನ ಜರುಗಿಸ್ಬಿಟ್ಟು ಹೊರಗಡೆ ಹೋದೆ. ಅಷ್ಟು ರಶ್ ಆಗಿಬಿಟ್ರು. ನಾನು ಪೂಜೆ ಮುಗಿಸಿ ಹೊರಗಡೆ ಹೋಗೋಷ್ಟರಲ್ಲೇ ಈ ವರ್ಷವೇ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಪ್ರತಿ ವರ್ಷ ಕೂಡ ನಾನು ಒಂದು 8:30-9 ಗಂಟೆ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತಿದ್ದೆ. ಆದರೆ ಈ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು. ನನಗೆ ಸ್ವಲ್ಪ ತಲೆನೋವು ಬಂದಿದ್ದ ಕಾರಣ ಎದ್ದು ಸ್ವಲ್ಪ ಕೆಲಸ ಮುಗಿಸಿ ಮನೆಯಲ್ಲಿ ಪೂಜೆ ಮುಗಿಸೋದು ಮತ್ತು ಚೌತಿ ಕೂಡ ಇದ್ದಿದ್ದರಿಂದ ಪೂಜೆ ಮುಗಿಸೋದು ಸ್ವಲ್ಪ ತಡ ಆಯಿತು. ಅದಾದಮೇಲೆ
ಮೊದಲಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಆದಮೇಲೆ ಬೆಲ್ಲದ ಆರತಿನ ಮಾಡಿದೆ. ಮೊದಲೇ ಶಿವನಿಗೆ ಬೆಲ್ಲದ ಆರತಿ ಅಂತಂದರೆ ತುಂಬ ಪ್ರಿಯ ಅಂತೆ. ಅದರಲ್ಲೂ ಕಾರ್ತಿಕೆ ಮಾಸದಲ್ಲಿ ಬೆಲ್ಲದ ಆರತಿನ ಮಾಡಿದ್ರೆ ಏನೋ ಒಂದು ವಿಶೇಷ ಫಲ ಸಿಗುತ್ತೆ ಅನ್ನೋದು ಒಂದು ಆಗಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಹಂಗಾಗಿ ನಾನು ಕಾರ್ತಿಕೆ ಸೋಮವಾರಗಳಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಒಂದು 5 ದೇವಸ್ಥಾನಗಳಿಗಾದರೂ ಬೆಲ್ಲದ ಆರತಿನ ಮಾಡ್ತೀನಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಪೂಜೆ ಎಲ್ಲ ಮೊದಲು ಹಣ್ಣಿಕಾಯಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಬೆಲ್ಲದ ಆರತಿ ಕೂಡ ಮಾಡಿದೆ. ಬೆಲ್ಲದ ಆರತಿ ಎಲ್ಲ ಮಾಡಿಬಿಟ್ಟು ಆಗಲೇ ಹೇಳಿದ್ನಲ್ಲ ರಶ್ ಆಗಿಬಿಟ್ರು, ಟೇಬಲ್ ಇಟ್ಬಿಟ್ಟಿದ್ರು ಅಂತ ಟೇಬಲ್ನ ಜರುಗಿಸ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಪಂಚಾಮೃತ ಹಣೆಗಿಕ್ಕೋದು ಎಲ್ಲ. ಅಲ್ಲಿನೂ ಕೂಡ ಪ್ರಸಾದನ ತೊಗೊಂಡು ಹಣೆಗಿಕ್ಕೊಂಡು ಹೂವೆಲ್ಲ ತೊಗೊಂಡು ಮುಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಅದಾದಮೇಲೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ. ಕೆಳಗಡೆ ಇದು ಬಂದು ಒಡೆದು ಮೂಡಿರುವಂಥದ್ದು ಶಿವ ಮತ್ತು ನಂದಿಯ ಒಂದು ಕಲ್ಲು ಅಂತಲೇ ಹೇಳ್ಬೋದು. ದೀಪಗಳೆಲ್ಲ ಆದಷ್ಟು ಇವಾಗ ಹಚ್ಚೋರೆಲ್ಲ ಇನ್ನೂ ತಂದು ಇಲ್ಲೇ ಇಡೋದು, ಇನ್ನು ಒಳಗಡೆ ಬಿಡೋದಿಲ್ಲ ಅಲ್ಲ, ಹಾಗಾಗಿ ಇಲ್ಲೇ ಇಡೋದು. ಇದು ಇಲ್ಲಿನ ಒಂದು ವಿಶೇಷ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಮತ್ತೆ ವಾಪಸ್ ಮನೆಗೆ ಹೋಗಿ ಮನೆಯಲ್ಲಿ ಮನೇಲೇನು ಕೂತ್ಕೊಳ್ಳಿಲ್ಲ, ಒಂದು 2 ನಿಮಿಷ ಹಂಗೆ ಕೂತ್ಕೋಬೇಕಲ್ವ. ಒಂದು ದೇವಸ್ಥಾನದಿಂದ ಬಂದಮೇಲೆ ಒಂದು 5 ನಿಮಿಷ ಕೂತಿದ್ದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಮನೆಯಲ್ಲಿ ಕೂತಿದ್ದು ಅದಾದಮೇಲೆ ಮತ್ತೆ ನಾನಿವಾಗ ಬಂದೆ, ಆವಾಗಲೇ ಹೇಳ್ದಂಗೆ ಶನಿದೇವ್ರ ದೇವಸ್ಥಾನದಲ್ಲಿ ಇರುವಂತಹ ಸೋಮೇಶ್ವರ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ಬಂದು ಇಲ್ಲೂ ಕೂಡ ಬೆಲ್ಲದ ಆರತಿನ ಮಾಡಿದೆ. ನಾನು ಒಂದೊಂದು ವಾರ ಒಂದು ದೇವ್ರಿಗೆ 2 ದೇವ್ರಿಗೆ ಮಾಡ್ತಿದ್ದೆ. ಆದರೆ ನಾವು ಮೊದಲನೇ ಕಾರ್ತಿಕೆಯಲ್ಲೇ ಏನು ಸೋಮವಾರದ ದಿನ ಮನೆಯಲ್ಲಿ ಶನಿದೇವ್ರ ಕತೆ ಇಟ್ಕೊಂಡಿದ್ದ ಕಾರಣ, ಅದಾದಮೇಲೆ 2ನೇ ಸೋಮವಾರ ಮದುವೆ ಇದ್ದಿದ್ದ ಕಾರಣ ಯಾವ ದೇವಸ್ಥಾನಗಳಿಗೂ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇನ್ನು ಇದ್ದಿದ್ದು ಇದೊಂದೇ ವಾರ. ಇನ್ನು ಮುಂದಿನ ವಾರ ಮನೆ ದೇವ್ರಿಗೆ ಅಂದರೆ ಕಪ್ಪೆ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ರಂತೂ ಸ್ವಲ್ಪ ದೂರ ಇರೋದ್ರಿಂದ ತುಂಬ ಟಯರ್ಡ್ ಆಗಿಬಿಡ್ತೀವಿ. ಅಲ್ಲಿಂದ ಬಂದು ಇನ್ನು ಸಂಜೆ ಮತ್ತೆ ಮನೆ ದೇವ್ರ ದೇವಸ್ಥಾನ ಅಂದರೆ ಇಲ್ಲಿರುವಂಥ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ಇವತ್ತೇ ಎಷ್ಟು ಸಾಧ್ಯ ಅಷ್ಟು ದೇವಸ್ಥಾನಗಳಿಗೆಲ್ಲ ಬೆಲ್ಲದ ಆರತಿನ ಮಾಡಿಬಿಡೋಣ ಅಂತ ಹೇಳಿ ಬಿಲ್ಲೇಶ್ವರನ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬಂದವಳೇನೆ ಇಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೂ ಬೆಲ್ಲದ ಆರತಿನ ತಂದು ಬೆಲ್ಲದ ಆರತಿ ಬೆಳಗಿ ಅವರಿಗೂ ಕೂಡ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಮುಗಿಸ್ಕೊಂಡು ಹೋದೆ. ನೋಡ್ತಾ ಇರ್ಬೋದು, ಇಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ರಾತ್ರಿ ಟೈಮ್ ಅಂತೂ ಕೇಳೋದೇ ಬೇಡ, ದೇವಸ್ಥಾನ ಪೂರ್ತಿ ದೀಪಾರಾಧನೆನ ಮಾಡ್ತಾ ಇರ್ತಾರೆ. ಆದರೆ ಬರೋದಕ್ಕಾಗೋದಿಲ್ಲ, ಅಲ್ಲಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಹಂಗಾಗಿ ಬರೋದಕ್ಕಾಗೋದಿಲ್ಲ. ಬೆಳಗ್ಗೆನೇ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ. ಅದಾದಮೇಲೆ ಇವಾಗ ಮಾಮೂಲಿ ಸ್ಟಾರ್ಟ್ ಆಗಿದೆ ಅಲ್ವಾ ಇಡ್ಮುಡಿ ಹಾಕಿಸ್ಕೊಳ್ಳೋದು, ಶಬರಿಮಲೆಗೆ ಹೋಗೋವಂಥದ್ದು. ಅದನ್ನು ಕೂಡ ಮಾಡೋರೆಲ್ಲರೂ ಇಲ್ಲೇ ಹೊರಗಡೆ ಮಾಡ್ಕೋತಾರೆ. ಅದಕ್ಕೂ ಕೂಡ ರೆಡಿ ಮಾಡಿದರು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ದೊಡ್ಡಮ್ಮ ತಾಯಿಗೆ ಮಡ್ಲು ತುಂಬಬೇಕು ಅಂತ ಹೇಳಿದ್ನಲ್ಲ, ದೊಡ್ಡಮ್ಮ ತಾಯಿಗೆ ಸೀರೆ ತೊಗೋಬೇಕಾಗಿತ್ತು. ಹಂಗಾಗಿ ಒಂದು ಸೀರೆ ಕೂಡ ತೊಗೊಂಡೋಗೋಣ ಸೀರೆ ಉಡ್ಸೋದಕ್ಕೆ ಅಂತ ಹೇಳಿ, ಸೀರೆ ನೋಡೋದಕ್ಕೆ ಅಂತ ಹೇಳಿ ಇಲ್ಲೇ ದೇವಸ್ಥಾನದ ಮುಂದೆ ಇದ್ದಂಥ ಒಂದು ಚಿಕ್ಕ ಶಾಪಿಗೆ ಬಂದೆ ದೇವರಿಗೆ ಸೀರೆ ಉಡ್ಸೋದಕ್ಕೆ. ಕಾಟನ್ ಸೀರೆ ಬೇಕಲ್ವಾ, ಕಾಟನ್ ಸೀರೆ ತೊಗೊಳ್ಳೋಣ. ಹಾಗೆಯೇ ಮಡ್ಲು ತುಂಬೋದಕ್ಕೆ ಬ್ಲೌಸ್ ಪೀಸ್ ಬೇಕಾಗುತ್ತೆ, ಬ್ಲೌಸ್ ಪೀಸ್ ಕೂಡ ತೊಗೊಳ್ಳೋಣ ಅಂತ ಹೇಳಿ ನಾನು ಅಲ್ಲೇ ದೇವಸ್ಥಾನದ ಎದುರುಗಡೆ ಇದ್ದಂಥ ಒಂದು ಶಾಪಿಗೆ ಬಂದೆ. ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋಣ ಅಂತ. ನನಗೆ ಆಲ್ಮೋಸ್ಟು ದೇವರುಗಳಿಗೆ ಉಡ್ಸೋಕೆ ಅಂತ ಹೇಳಿದ್ರೆ ಯೆಲ್ಲೋ ಮತ್ತು ರೆಡ್ಡು ಗ್ರೀನು ಇವಿಷ್ಟರಲ್ಲಿ ನನಗೆ ಇಷ್ಟ ಆಗುತ್ತೆ. ಹಂಗಾಗಿ ಅವರು ಯೆಲ್ಲೋ ಕಲರಲ್ಲಿ ಇಲ್ಲ ಗ್ರೀನ್ ಕಲರಲ್ಲಿ ಇಲ್ಲ ರೆಡ್ ಕಲರೇ ಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೆ, ಇಲ್ಲಿ ಸಿಗಲಿಲ್ಲ. ಮತ್ತು ನಮ್ಮದು ಇನ್ನೊಂದು ಶಾಪ್ ಇದೆ, ಅಲ್ಲಿಂದ ತರಿಸ್ಕೊಡ್ತೀವಿ ಇರಿ ಅಂತ ಹೇಳಿದ್ರು. ಸರಿ ತರಿಸ್ಕೊಡಿ ಅಂತ ಅಂದೆ. ತೊಗೊಬರೋದಕ್ಕೆ ಹೇಳಿ ಹೋಗಿದ್ದಾರೆ. ಅಲ್ಲಿ ತನಕ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅದಾದಮೇಲೆ ಆ ಕಡೆ ನನಗೆ ಒಂದು ರೆಡ್ ಕಲರಲ್ಲಿ ಕಾಟನ್ ಸ್ಯಾರಿ ಕಾಣಿಸ್ತು, ಅದನ್ನು ತೆಗೆದು ತೋರಿಸಿ ಅಂತ ಹೇಳಿದೆ. ಸರಿ ಆಯಿತು ತೋರಿಸ್ತೀವಿ ಅಂತ ಹೇಳಿದ್ರು. ಅದು ನನಗೆ ಇಷ್ಟ ಆಯಿತು, ದೇವ್ರಿಗೆ ಉಡ್ಸೋದಕ್ಕೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಸೊ ಫೈನಲಿ ನನಗೆ ಇದೇ ಸೀರೆನ ಕೊಡಿ ಅಂತ ಹೇಳಿದೆ. ಅದಾದಮೇಲೆ ಹೇಳಿದ್ನಲ್ಲ ನಾನು ಬೇರೆ ಅಂಗಡಿಗೆ ನಮ್ಮದೇ ಇನ್ನೊಂದು ಶಾಪ್ ಇದೆ, ಅಲ್ಲಿ ತರಿಸ್ಕೊಡ್ತೀನಿ ಇರಿ ಅಂತ ಹೇಳಿ ಅಲ್ಲಿಗೆ ಕಳಿಸಿದ್ರು. ಕಳಿಸ್ಬಿಟ್ಟು ಅಲ್ಲೂ ಕೂಡ ಬೇರೆ ಸೀರೆಗಳನ್ನ ತರಿಸ್ಕೊಟ್ರು. ಬಟ್ ನನಗೆ ಅದ್ಯಾವುದು ಇಷ್ಟ ಆಗಲಿಲ್ಲ. ನನಗೆ ಫೈನಲ್ ಆಗಿದ್ದೇನೆ, ನನಗೆ ನೋಡಿದ ತಕ್ಷಣ ಒಂದು ಇಷ್ಟ ಆಗಬೇಕು. ನನಗೆ ಅಂತಲ್ಲ, ದೇವ್ರಿಗಾದ್ರೂ ಅಷ್ಟೇ, ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ಬೇಕು. ದೇವ್ರಿಗೆ ಉಡ್ಸೋದಕ್ಕೆ ಇದು ಸರಿನಪ್ಪ ಅಂತ ಅನ್ನಿಸ್ಬಿಡ್ಬೇಕು. ಆ ರೀತಿಯಲ್ಲಿ ನನಗೆ ನೋಡಿದ ತಕ್ಷಣವೇ ಈ ಸ್ಯಾರಿ ತುಂಬ ಇಷ್ಟ ಆಗೋಯಿತು. ಹಾಗಾಗಿ ನಾನು ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ಆ ರೆಡ್ ಸೀರೆನೇ ಸೆಲೆಕ್ಟ್ ಮಾಡಿಕೊಂಡೆ. ಫೈನಲ್ ಕೂಡ ಮಾಡಿದೆ. ಅದಾದಮೇಲೆ ಮಾಮೂಲಿ ಮಡ್ಲು ತುಂಬೋದಕ್ಕೆ ಅಂತ ಹೇಳಿ ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡೆ. 2 ಕೂಡ ಸೆಲೆಕ್ಟ್ ಆಯಿತು. ಇವಾಗ ಬಿಲ್ ಕೊಟ್ಬಿಟ್ಟು ಮನೆ ಕಡೆ ಹೋಗ್ಬೇಕಷ್ಟೆ. ಈಗ ಬಿಲ್ ಪೇ ಮಾಡೋಣ ಅಂತ ಹೇಳಿ ಕೌಂಟ್ರ್ ಹತ್ರ ಬಂದೆ. ಕೌಂಟ್ರ್ ಹತ್ರ ಬಂದರೆ ಕೇಳೋದೇ ಬೇಡ, ರೈಟು ಬಿರ್ರಿ ರೈಟ್ ಹೇಳ್ಬಿಟ್ರು ಅಂತಲೇ ಹೇಳ್ಬೋದು. ಅದು
ಗೊತ್ತಲ್ಲ ಶಾಪ್ ಅವರು ಅಂತಂದರೆ ಇದ್ದಿದ್ದೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಆದರೆ ಇಲ್ಲೇನಪ್ಪ ಅಂದರೆ 1ಕ್ಕೆ 2 ಪಟ್ಟಲ್ಲ, 1ಕ್ಕೆ 3 ಪಟ್ಟು 4 ಪಟ್ಟು ಜಾಸ್ತಿನೇ ಹೇಳಿದ್ರು. ಬಟ್ ನಮಗೆ ಗೊತ್ತಾಗಲ್ವಾ ಸ್ಯಾರಿದು ಕ್ವಾಲಿಟಿ ನೋಡಿದ್ಮೇಲೆ, ಸ್ಯಾರಿ ಆಗಿರ್ಬೋದು ಅದ್ರ ಒಂದು ಕ್ವಾಲಿಟಿ ಎಲ್ಲನೂ ಲೆಕ್ಕ ಹಾಕಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ ನಾನು ಬಿಡ್ತೀನ ಸ್ವಲ್ಪ ನೀಟಾಗಿ ಚೌಕಾಸಿ ಮಾಡಿ ತೊಗೊಂಡು ಹೊರಟೆ. ಹಾಗೆ ಬಿಲ್ಲೆಲ್ಲ ಕಟ್ಬಿಟ್ಟು ಮತ್ತು ಮಡ್ಲು ತುಂಬೋದಕ್ಕೆ ಬೇಕಾಗಿರುವಂಥ ಒಂದು 5 ಥರದ ಹಣ್ಣು, ತಟ್ಟೆ ತುಂಬೋದಕ್ಕೆ ತಾಯಿಗೆ ಬೇಕಲ್ಲ, ಹಂಗಾಗಿ ಒಂದು 5 ಥರದ ಹಣ್ಣು ಕೂಡ ತೊಗೋಬೇಕಾಗಿತ್ತು. ಅದನ್ನು ಕೂಡ ಅಲ್ಲೇ ತೊಗೊಬಿಡೋಣ ಅಂತ ಹೇಳಿ ಅಲ್ಲೇ ಶಾಪ್ ಎದುರುಗಡೆನೇ, ಅಂದರೆ ದೇವಸ್ಥಾನದ ಹತ್ರನೇ ಇಟ್ಟಿರ್ತಾರಲ್ಲ ಹಣ್ಣುಗಳೆಲ್ಲ, ಅಲ್ಲೇ 5 ಥರದ ಹಣ್ಣು ಮಿಕ್ಸೆಡ್ ಹಣ್ಣು ಕೂಡ ತೊಗೊಂಡು ಇವಾಗ ಹೊರಡ್ತಾ ಇದ್ದೀನಿ. ಹೊರಟು ಇನ್ನು ಮತ್ತೆ ಮನೆಗೆ ಹೋಗಿ ಮತ್ತು ಮನೆಯಲ್ಲೂ ಕೂಡ ಇನ್ನು ಅಲ್ಲಿ ಅಂದರೆ ಮನೆ ದೇವ್ರ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ಕೂಡ ಮಾಡ್ಕೋಬೇಕು. ಹೇಳ್ದಂಗೆ ಆಗಲೇ ಹಸ್ಬೆಂಡು ತರಕಾರಿ ಸೊಪ್ಪು ಎಲ್ಲ ತೊಗೊಬರೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡಿಕೊಂಡು ಮತ್ತೆ ಬಿಲ್ಲೇಶ್ವರನ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪ್ರಸಾದನ ತಿಂದ್ಕೊಂಡು ಅದಾದಮೇಲೆ ಮತ್ತೆ ಮನೆ ದೇವ್ರ ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ಕೂಡ ಸ್ವಲ್ಪ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೋಬೇಕಾಗಿರೋದ್ರಿಂದ ತುಂಬಾ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಈಗ ಹಸ್ಬೆಂಡು ತರಕಾರಿ ಏನು ಬಾತ್ ಮಾಡಿಸೋದು, ಬಾತಿಗೆ ಬೇಕಾಗಿರುವಂಥ ತರಕಾರಿ ಆಗಿರ್ಬೋದು, ಈರುಳ್ಳಿ ಟೊಮೆಟೊ 2-3 ಸಾರಿ ಓಡಾಡಿದ್ರು ಅಂತ ಹೇಳ್ಬೋದು. ಈಗ ಸ್ವಲ್ಪ ತೊಗೊಂಡೋದ್ರು, ಮತ್ತು ಇನ್ನೊಂದು ರೌಂಡೊಂದು ಸ್ವಲ್ಪ ತೊಗೊಂಡೋದ್ರು. ಇವಾಗ ಸದ್ಯಕ್ಕೆ ಇಷ್ಟನ್ನ ತೊಗೊಂಡೋಗ್ತಾ ಇದ್ದಾರೆ. ಇದರಲ್ಲಿ ಬಂದು ತರಕಾರಿ ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ತೊಗೊಂಡೋಗ್ತಾ ಇದ್ದಾರೆ. ಇನ್ನೊಂದು ಸಾರಿಗೆ ಟೊಮೆಟೊ ಎಲ್ಲ ತೊಗೊಂಡೋಗ್ಬೇಕು. ಬೇಗ ನೀನು ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರ ಊಟ ಮುಗಿಸ್ಕೊಬಿಟ್ಟು ಅಲ್ಲಿ ಬಿಲ್ಲೇಶ್ವರನ ದೇವಸ್ಥಾನ ಏನಿದೆ ಆ ರೋಡಿನಲ್ಲೇ ನಮ್ಮ ಮನೆ ಸಿದ್ದಪ್ಪಾಜಿ ದೇವಸ್ಥಾನ ಕೂಡ ಇರೋದು. ಹಾಗಾಗಿ ಆದಷ್ಟು ಬೇಗ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಹತ್ರ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಡುವೆ ಅಂತ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅವರು ಹೋದ್ಮೇಲೆ ನಾವು ಕೂಡ ಇಲ್ಲಿ ಬಿಲ್ಲೇಶ್ವರನ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಬಂದು ನೋಡೋದ್ರಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಜನ, ಆಲ್ರೆಡಿ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿದ್ರು. ನಾನು ಆಗಲೇ ಹೇಳಿದ್ನಲ್ಲ, ಅಷ್ಟರ ಮಟ್ಟಿಗೂ ರಶ್ ಇತ್ತು, ಕಾಲಿಡೋದಕ್ಕೂ ಜಾಗ ಆಗಲಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿದ್ರು ದೇವಸ್ಥಾನದ ಹತ್ರ ಅಂತ ಹೇಳ್ಬೋದು. ನಾನು ದೇವಸ್ಥಾನದ್ದು ಮೇನ್ ರೋಡ್ ಏನಿದೆ ಆ ಕಡೆ ಹೋಗಲಿಲ್ಲ, ಈ ಕಡೆ ಸ್ವಲ್ಪ ಇಲ್ಲಿ ಓಡಾಡ್ತಾ ಇದ್ದಾರೆ ಜನ ನೋಡಿ, ಸ್ವಲ್ಪ ಹತ್ತೋದಕ್ಕೆ ಇಳಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ. ಈ ಕಡೆ ಹೋಗೋಣ ಅಂತ ಹೇಳಿ ಆ ಕಡೆ ವೆಹಿಕಲ್ಗಳೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಆ ಕಡೆ ಗಾಡಿ ಹಾಕಿ ಮತ್ತೆ ತೆಗೆದು ಅದೇನೇ ನಮಗೆ ಹಿಂಸೆ ಆಗುತ್ತೆ. ಆ ಕಡೆ ಹೋಗೋದು ಬೇಡಪ್ಪ ಅಂತ ಹೇಳಿ ನಾನು ಈ ಕಡೆಯಿಂದ ಹೋಗೋಣ ಅಂತ ಹೇಳಿ ಈ ಕಡೆಯಿಂದ ಬಂದೆ. ಈ ಕಡೆ ಬಂದ್ಬಿಟ್ಟು ಗಾಡಿನ ಅಲ್ಲಿ ಜಾಗ ಇತ್ತು ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡೇ ಹೋದೆ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ರಶ್ ಇದ್ದಾರೆ, ಎಷ್ಟೊಂದು ಜನ ಆಗಲೇ ತುಂಬ್ಕೊಬಿಟ್ಟವ್ರೆ ಅಂತ. ಇದು ಕಡಿಮೆ, ನಾನು ಸ್ವಲ್ಪ ಬೇಗ ಬಂದಿದ್ದೀನಿ, 12:30 1 ಗಂಟೆ ಅಷ್ಟರಲ್ಲೆಲ್ಲ ನಾನು ಊಟಕ್ಕೆ ಬಂದುಬಿಟ್ಟಿದ್ದೆ. ಹಂಗಾಗಿ ಇವಾಗ ಸ್ವಲ್ಪ ಕಡಿಮೆ, ಒಂದು 2 ಗಂಟೆ ಆಗಬೇಕು. 2 ಗಂಟೆ ಆದಮೇಲಂತೂ ಸಿಕ್ಕಾಪಟ್ಟೆ ರಶ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ದೇವಸ್ಥಾನದ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಅನ್ನ ಸಂತರ್ಪಣೆ ಏನು ನಡೆಯುತ್ತೆ ಒಟ್ಟಿಗೆ ಊಟ ಮುಗಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಎಲ್ಲರೂ ಸ್ವಲ್ಪ ನಿಧಾನಕ್ಕೇ ಬರ್ತಾರೆ. ನಾನು ಪ್ರತಿ ವರ್ಷ ಹಂಗೇ ಬೆಳಿಗ್ಗೆನೇ ಬೇಗ ಬಂದು ದರ್ಶನ ಮಾಡಲಿಲ್ಲ ಅಂತಂದರೆ ಸಮಾಧಾನ ಅನಿಸಲ್ಲ ಅಲ್ವಾ. ಹಂಗಾಗಿ ಬೆಳಿಗ್ಗೆ ಸ್ವಲ್ಪನೇ ಬೇಗನೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಅದಾದಮೇಲೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ ಈ ಕ್ಯೂ ಬಂದು ದರ್ಶನಕ್ಕೆ ನಿಂತಿರುವಂಥದ್ದು. ಇಷ್ಟೊಂದು ದೂರದಲ್ಲಿ ದರ್ಶನಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ನಮ್ಮ ಚಿಕ್ಕತ್ತೆ ಸೊಸೆ, ನಮ್ಮ ಪಕ್ಕದ ಮನೆಯವರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆನೂ ಕೂಡ ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ನಾನು ಊಟದ ಹತ್ರ ಹೋಗೋಣ ಅಂತ ಹೇಳಿ ಊಟದ ಹತ್ರ ಹೊರಟೆ. ಸಖತ್ತು ರಶ್ಶು, ಟ್ರಾಫಿಕ್ ಅಂತೂ ಕೇಳೋದೇ ಬೇಡ. ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಅಷ್ಟೊಂದು ಜನ ಇದ್ದರು, ಕಾಲು ಮಡ್ಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿದ್ರು. ದೇವಸ್ಥಾನದ ಹತ್ರ ಅಂತೂ ಒಳಗಡೆ ಬಿಟ್ಟೇ ಇಲ್ಲ ಬಿಡಿ. ಅದಾದಮೇಲೆ ಹೇಳಿದ್ನಲ್ಲ ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದರೆ ಅನ್ನ ಮತ್ತು ಗಟ್ಟಿಬೇಳೆ ಸಾಂಬಾರು, ಒಂದು ಥರ ಖಾರ ಪಲ್ಯ ಗೊಜ್ಜು ಟೈಪಲ್ಲಿ ಮಾಡಿದರು. ಅದಾದಮೇಲೆ ಇನ್ನು ಊಟಗಳಲ್ಲೆಲ್ಲ ಮತ್ತು ಮಜ್ಜಿಗೆ, ಒಗ್ಗರಣೆ ಮಜ್ಜಿಗೆ, ಅದ್ರ ಜೊತೆಗೆ ಇನ್ನು ದೇವಸ್ಥಾನದ ಊಟಗಳಲ್ಲೆಲ್ಲ ಕಾಯಮಾಗಿ ಇರುವಂಥದ್ದು ಪಾಯಸ ಮತ್ತು ಬೂಂದಿ ಅದನ್ನು ಕೂಡ ಇತ್ತು. ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ. ನಮಗಂತೂ ದೇವಸ್ಥಾನದಲ್ಲೇ ಪ್ರಸಾದನೇ ಅಷ್ಟು, ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಎಲ್ಲ. ನೋಡ್ತಾ ಇರ್ಬೋದು ಈ ಸಾರಿನೇ ಸ್ವಲ್ಪ ಕಡಿಮೆ ಪೆಂಡಲ್ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಈ ಸರೌಂಡಿಂಗ್ ಪೂರ್ತಿ ಆ ಕಡೆ ಎಲ್ಲ ಏನು ನಿಂತಿದ್ದಾರೆ ಕ್ಯೂಗೆ ನೋಡಿ, ದೇವಸ್ಥಾನದ ಹತ್ರ ಕ್ಯೂ ಎಷ್ಟು ನಿಂತಿದ್ದಾರೆ ಅಂತ. ಇವ್ರನ್ನೆಲ್ಲ ಈಗ ಒಳಗಡೆ ಎಂಟ್ರಿ ಇಲ್ಲ, ನಾನು ಬೆಳಿಗ್ಗೆನೇ ತೋರಿಸಿದ್ನಲ್ಲ ಒಳಗಡೆ ದರ್ಶನಕ್ಕೆ, ಒಳಗಡೆ ಎಂಟ್ರಿ ಇಲ್ಲ, ಇಲ್ಲೇನು ಹೊರಗಡೆ ಇದೆ ಅಲ್ಲೇ ಕೈ ಮುಕ್ಕೊಂಡು ಹೋಗಬೇಕು ಅಷ್ಟೇ.
ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ ಊಟ ಆಗೋ ತನಕ. ಆಗಲೇ ಹೇಳ್ದಂಗೆ ಪೆಂಡಲ್ ಸ್ವಲ್ಪ ಕಡಿಮೆ ಹಾಕಿದ್ದಾರೆ. ಫುಲ್ಲು ಸರೌಂಡಿಂಗ್ ಪೂರ್ತಿ ಪೆಂಡಲ್ ಹಾಕಿಸ್ಬಿಡ್ತಿದ್ರು. ಅಷ್ಟು ಹಾಕ್ಸಿದ್ರು ಕೂಡ 2 ಗಂಟೆ ಮೇಲೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಅದಾದಮೇಲೆ ಊಟಕ್ಕೆ ಚೇರ್ ಸಿಕ್ತು. ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಟ್ರಾಫಿಕ್ಕು ತೋರಿಸಿದ್ನಲ್ಲ, ಸ್ವಲ್ಪ ಜಾತ್ರೆ ಥರನೇ ನಡೆಯುತ್ತೆ. ಜಾತ್ರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಕ್ಕಪಕ್ಕದ ಊರುಗಳವರೆಲ್ಲರೂ ಬರ್ತಾರೆ. ಅದಾದಮೇಲೆ ಮನೆ ದೇವ್ರ ದೇವಸ್ಥಾನದವರು ಅಂತ ಹೇಳಿ ಅವ್ರುಗಳಿಗೆಲ್ಲ ಮನೆ ದೇವ್ರ ದೇವಸ್ಥಾನದವರು ಅಂತ ಹೇಳಿ ಎಲ್ಲರೂ ಅಡ್ರೆಸ್ ಕೊಟ್ಟಿರ್ತಾರೆ. ಅವ್ರುಗಳಿಗೂ ಕೂಡ ಜಾತ್ರಾ ಮಹೋತ್ಸವದ ಟೈಮಲ್ಲಿ ಲೆಟರ್ಸ್ನ ಕಳಿಸಿರ್ತಾರೆ. ಅವರು ಕೂಡ ವೆಹಿಕಲ್ಸ್ಗಳನ್ನ ಮಾಡಿಕೊಂಡು ಬಸ್ಸು ಟೆಂಪೋ ಈ ಥರನೇ ಮಾಡಿಕೊಂಡು ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅವರು ಕೂಡ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪೂರ್ತಿ ರೋಡಲ್ಲಿ ಪೂರ್ತಿ ವೆಹಿಕಲ್ಸ್ನ ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಈ ಕಡೆ ಬರಲಿಲ್ಲ. ಆಗಲೇ ಹೇಳಿದ್ನಲ್ಲ ಆ ಕಡೆ ಬಂದೆ ನಾನು ಅಂತ ಹೇಳಿ. ಹಾಗಾಗಿ ಆ ಕಡೆ ಬಂದಿದ್ದು. ಈ ಕಡೆ ಬಂದರೆ ಗಾಡಿ ಹಾಕೋದಕ್ಕೆ ಮತ್ತು ತೆಗೆಯೋದಕ್ಕೆ ಎಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ. ಇದು ಬಂದು ತುಂಬ ಅಂದರೆ ತುಂಬ ಹಳೇ ಕಾಲದ ದೇವಸ್ಥಾನ ಅಂತೆ. ಹಸ್ಬೆಂಡ್ಗೂ ಅಷ್ಟಾಗಿ ಯಾವಾಗಿಂದ ಐತೆ ಅನ್ನೋದೇ ಗೊತ್ತಿಲ್ಲ. ಇದ್ರ ಪಕ್ಕ ಕೂಡ ಇನ್ನೊಂದು ಸೋಮೇಶ್ವರ ದೇವಸ್ಥಾನ ಐತೆ. ಅಲ್ಲಿಗೆ ಇನ್ನೊಂದು ಸಾರಿ ಕರ್ಕೊಂಡು ಹೋಗ್ತೀನಿ. ಇವಾಗ ಅಲ್ಲಿ ಕೂಡ ಪೂಜೆ ನಡೀತಾ ಇರುತ್ತೆ. ಅಂದರೆ ಇಲ್ಲಿ ತುಂಬ ಗ್ರ್ಯಾಂಡು. ಅಲ್ಲಿ ಆ ಸೋಮೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಬರುತ್ತಲ್ಲ, ಆವಾಗ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಪೂಜೆ ಎಲ್ಲ. ಅದಾದಮೇಲೆ ಇಲ್ಲಿ ಬಂದರೆ ಮಂಚಮ್ಮ ತಾಯಿ ದೇವಸ್ಥಾನ ಇರುವಂಥದ್ದು. ಬಿಲ್ಲೇಶ್ವರ ದೇವಸ್ಥಾನದ ಪಕ್ಕನೇ ಇದೇನಪ್ಪ ಇಷ್ಟೊಂದು ದೇವಸ್ಥಾನ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ಕಾತ್ಗೆ ಟೈಮ್ ಬಂತು ಅಂತಂದರೆ ಹೇಳಿದ್ನಲ್ಲ, ನನಗೆ ಒಂದು ಟೆಂಪಲ್ ರನ್ನು ಅಂತಲೇ ಹೇಳ್ಬೋದು. ಎಲ್ಲ ದೇವಸ್ಥಾನಗಳು ಸುತ್ತಾಡ್ಬಿಡ್ತೀನಿ. ಇದು ಬಂದರೆ ಮಂಚಮ್ಮ ತಾಯಿ ದೇವಸ್ಥಾನ ಬಿಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರೋದು, ತುಂಬ ದೂರ ಏನಿಲ್ಲ. ಇಲ್ಲಿ ಮಂಚಮ್ಮ ತಾಯಿಗೂ ಕೂಡ ಅಲ್ಲಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಇಲ್ಲಿ ಹೋಗ್ತಾ ಇರ್ತಾರಲ್ವ, ಹಂಗೆ ಬಂದು ಮಂಚಮ್ಮ ತಾಯಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಕುಂಕುಮ ತಗೊಂಡು ಹೂವು ಮುಡ್ಕೊಂಡು ಹೋಗೋದಷ್ಟೇ. ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾನಿವಾಗ ನಮ್ಮ ಮನೆ ದೇವ್ರ ದೇವಸ್ಥಾನದ ಹತ್ರ ಬಂದೆ. ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ ಅಲ್ಲಿ ಬಂದರೆ ಯಾರೂ ಇರಲಿಲ್ಲ. ಹಸ್ಬೆಂಡು ಮತ್ತು ಬಸವಣ್ಣ ಅಂತ ಹೇಳಿ ನಮ್ಮ ಯಜಮಾನ್ರು ಫ್ರೆಂಡು, ಅವರೇನೆ ಕುಕ್ ಮಾಡೋದು ಕೂಡ. ಇಬ್ಬರು ಕೂಡ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ನಮ್ಮ ಮನೆ ದೇವಸ್ಥಾನದಲ್ಲಿ ಸಂಜೆ ಪೂಜೆ ಇರೋದು. ಸಂಜೆ ಪೂಜೆ, ದೀಪಾರಾಧನೆ ಮತ್ತು ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಸಂಜೆ ಕಾರ್ಯಕ್ರಮ ಇರೋದ್ರಿಂದ ಇವಾಗ ಇಲ್ಲಿ ರೆಡಿ ಮಾಡ್ಕೋತಾ ಇರೋದು. ಒಂದು 4 ಗಂಟೆ ಅಷ್ಟರಲ್ಲೆಲ್ಲ, ನಾನು 1:30 ಅಷ್ಟರಲ್ಲೆಲ್ಲ ಇಲ್ಲಿಗೆ ಬಂದೆ ಊಟ ಮುಗಿಸ್ಕೊಂಡು. 4 ಗಂಟೆ ಅಷ್ಟರಲ್ಲೆಲ್ಲ ಇಲ್ಲಿ ಕಟಿಂಗ್ ಮಾಡಿಬಿಟ್ಟು ಮತ್ತು ನಾನು ಮನೆಗೆ ಹೋಗ್ಬಿಟ್ಟು ಮನೇಲಿ ಗುಡಿಸೋದು, ಬಾಗಿಲು ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೀಪ ವಸ್ತುಗಳಿಗೆಲ್ಲ ದೀಪ ಹಚ್ಚಿ ಬರಬೇಕು. ಮತ್ತು ಇಲ್ಲಿ ಪೂಜೆಗೂ ಕೂಡ ತಯಾರಿ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿಗೂ ಕೂಡ ಬಂದು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಒಬ್ಬೊಬ್ರಾಗಿ ಬರ್ತಾಯಿದ್ರು. ಏನು ಅಂತ ಅಂದರೆ, ಏನೇ ಮಾಡ್ತೀವಿ ಅಂತ ಅಂದರೂ ಒಂದು ಒಕ್ಕೂಟ ಇರಬೇಕು, ಒಂದು ಹೊಂದಾಣಿಕೆ ಇರಬೇಕು. ಎಲ್ಲರೂ ಕರೆದೇ ಮಾಡಿಸ್ಬೇಕು ಅಂತೇನಿಲ್ಲ. ಮನೆ ದೇವರು ಅಂತ ಅಂದಮೇಲೆ ಯಾರೂ ಕರೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅವ್ರು ಇಷ್ಟಪಟ್ಟು ಅವರು ಪ್ರೀತಿಯಿಂದ ಬಂದು ಮಾಡಬೇಕಾಗುತ್ತೆ. ಬಟ್ ಅದು ಯಾಕೋ ನನಗೆ ಇಲ್ಲಿ ಅಷ್ಟು ಅನಿಸಲ್ಲ. ಹಂಗೆ ಏನೋ ಮಾಡೋರು ಮಾಡಲಿ, ಯಾಕೋ ಬಿಡೋರು ಬಿಡಲಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಅದು ಅವರವರ ಮನಸ್ಥಿತಿಗೆ ಬಂದಿದ್ದು. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಮನಸ್ಸಿಗೆ ನೆಮ್ಮದಿ ಅಷ್ಟು ತೃಪ್ತಿ ಅನಿಸುವಷ್ಟು ನಮ್ಮ ಮನೆ ದೇವರಿಗೆ ನಮ್ಮ ಕೈಲಾದಷ್ಟು ಸೇವೆನ ನಾವು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ಹಾಗೆ ಅಲ್ಲಿ ನಾನು ತರಕಾರಿ ಎಲ್ಲ ಕಟ್ ಮಾಡಬೇಕಾದ್ರೇ ಸೀರೆ ಉಡ್ಸೋದಕ್ಕೆ ಅಂತ ಹೇಳಿ ಸೀರೆ ತೊಗೊಬಂದ್ಬಿಟ್ಟು ನಾನು ಉಡ್ಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಮತ್ತೆ ವಾಪಸ್ಸು ಮನೆಗೆ ಹೋಗಿ ಮನೆಯಿಂದ ಸೀರೆನ ತಂದು ಕೊಟ್ಟೆ. ಇವರು ಬಂದು ನಮ್ಮ ಮೈದ್ನ ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ರಾಮು ಅಂತ ಹೇಳಿ, ಅವರು ತುಂಬ ಅಂದರೆ ತುಂಬಾ ದೇವರಿಗೆ ಸೀರೆ ಉಡ್ಸೋದು, ದೇವರಿಗೆ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಅವ್ರನ್ನೇ ಕರೆದಿದ್ವಿ, ಸ್ವಲ್ಪ ದೇವ್ರಿಗೆ ನೀಟಾಗಿ ಸೀರೆ ಉಡ್ಸ್ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ. ಸರಿ ಅಂತ ಅಂದ್ಬಿಟ್ಟು ಬರ್ತೀನಿ ಅಣ್ಣ ಅಂತ ಹೇಳಿ ಬಂದು ಸೀರೆ ಎಲ್ಲ ಉಡಿಸ್ತಾ ಇದ್ದಾರೆ. ಇಲ್ಲಿ ಸಂಜೆ ಪೂಜೆ ಆಗಿರೋದ್ರಿಂದ ಅಲಂಕಾರ ಎಲ್ಲ ಸಂಜೆನೇ ನಡೆಯುತ್ತೆ. ಇವಾಗ ಇನ್ನೂ ಅಲಂಕಾರ ಏನೂ ಮಾಡಿಲ್ಲ, ಸಂಜೆನೇ ಅಲಂಕಾರ ಎಲ್ಲ ನಡೆಯೋದು. ಹಂಗಾಗಿ ಇವಾಗ ಸದ್ಯಕ್ಕೆ ಸಂಜೆ ಅನ್ನಪ್ರಸಾದಕ್ಕೆ ಬೇಕಾಗಿರುವಂಥ ತಯಾರಿ ಮಾತ್ರನೇ ನಡೀತಾ ಇರುವಂಥದ್ದು. ಫೈನಲಿ ಇನ್ನೇನು ತರಕಾರಿ ಕಟ್ಟಿಂಗ್ ಕೆಲಸ ಎಲ್ಲ ಮುಗಿತಾ ಬಂತು ಅಂತಲೇ ಹೇಳ್ಬೋದು. ನಡೀತೈತೆ. ತೊಳಿತವ್ರೆ ಅವರು, ನೀವು ಕಟ್ ಮಾಡಿ ಹಾಕಿ.
ಎಲ್ಲ ಹಂಗೆ ಈ ಕಡೆಗೆ ಒಂದು ಪೋಸ್ ಕೊಟ್ರೆ ಒಂದು ಫೋಟೋ ತಗೋತೀನಪ್ಪ. ಇಲ್ಲಿ ಬೇಗ ಬೇಗ ಟಕ ಟಕ್ ಅಂತ ಐಕ್ಳು ತಿರುಗ್ತಕಂಡ್ರಿ ಬಸಣ ಇಲ್ಲಿ ರೀ ನೀವೊಬ್ರೇ ಫೋಟೋ ಫೋಟೋ ಇಲ್ಲಿ ನೋಡಪ್ಪ ದರ್ಶ. ಓ ಮಧು ಮಧು ಓ ಇಲ್ಲಿ ಓಕೆ ಮಾಡಿ. ಇನ್ನೇನಾದ್ರು ಕಟ್ಟಿಂಗ್ ಕೆಲಸ ಮುಗೀತು. ನಾನು ಮನೆಗೆ ಹೋಗಿ ಮನೇಲಿ ಸ್ವಲ್ಪ ಕೆಲಸ ಐತೆ. ಪೂಜೆಗೆ ತಗೊಬರೋದೆ ಎಲ್ಲ ತಯಾರಿ ಮಾಡ್ಕೋಬೇಕು ದೀಪಕ್ಕೆಲ್ಲ. ಇಲ್ಲಿ ಅಮ್ಮಂಗೆ ಸೀರೆ ಉಡಿಸ್ತಾ ಇದ್ದಾರೆ. ನಮ್ಮ ಇದವರೇ ಸೀರೆ ಉಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಸೀರೆ ಉಡಿಸ್ತಾರೆ ದೇವ್ರುಗಳಿಗೆಲ್ಲ. ಹಂಗಾಗಿ ಅವ್ರ ಅಣ್ಣ ಅವ್ರನ್ನೇ ಹೋಗಿ ಕರ್ಕೊಬಂದಿರೋದು ಸೀರೆ ಉಡಿಸ್ಬಿಟ್ಟು ಹೋಗ್ಬೇ ಬಾ ಅಂತ ಹೇಳಿ. ಪಾರ್ಲರಿಂಗ್ ಕಲ್ತ್ಕೊಂಡಿದ್ರೆ ಆಗಿರೋದಪ್ಪ ಸೀರೆ ಡ್ರಾಪಿಂಗ್ಗೆ. ದೇವ್ರುಗಳಿಗೆ ತುಂಬ ಚೆನ್ನಾಗಿ ಉಡಿಸ್ತಾರೆ. ಯಾಕೆ ಒಳ್ಳೆ ಕೆಲಸ ತಾನೇ? ಹ್ಞೂ ಇವಾಗ ಎಲ್ಲಾರ್ನೂ ಕರೆದ್ಬಿಟ್ಟು ಅಮ್ಮಂಗೆ ಸೀರೆ ಉಡ್ಸೋ ಯೋಗ ಸಿಕ್ಕತ್ತಾ? ಬ್ಲೌಸ್ ಪೀಸ್ ನಮ್ಮನೆಗೆ ಕೊಟ್ಬಿಟ್ಟಿದ್ದಾನ? ಸೀರೆ ಒಂದೆಲ್ಲೋ ಇದ್ದಿದ್ದು. ಹ್ಞೂ ಮೊದಲು ತುಂಬ ಕೆತ್ತಿಡಪ್ಪ ಅಂದೆ ಅವನ್ನ. ಓಕೆ ಫ್ಯಾಮ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂತು ಅಂತ. ಎಷ್ಟೊತ್ತದು? ಹಾಫ್ ಆನ್ ಅವರ್ ಅದದ? 1/4 ಗಂಟೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂತು ಅಂತ. ಬಸವಣ್ಣಂತವೇ ನಾನು ಜಾಸ್ತಿ ಅಡುಗೆ ತರಕಾರಿ ಕಟ್ ಮಾಡೋದು ಕಲ್ತ್ಕೊಂಡಿದ್ದು. ಬಸವಣ್ಣಂತವೇ ನಾನು ಜಾಸ್ತಿ ಅಡುಗೆಗೆ ತರಕಾರಿ ಕಟ್ ಮಾಡೋದು ಕಲ್ತ್ಕೊಂಡಿದ್ದು. ಯಾವ ಶೇಪಲ್ಲಿ ಕಟ್ ಮಾಡಿದ್ರೆ ಯಾವ ಅಡುಗೆಗೆ ಅದ ಬರ್ತದೆ ಅಂತ. ಜಲ್ದಿ ಕಟ್ ಅಂತೆ. ಯಾರು ಬಂದ್ರು? ಅವ್ರೆಲ್ಲಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಸ್ವಾಮಿ ಅಂತ ಅಬ್ಬುಡು ತೆಗೆದ್ಬಿಟ್ರಂತಲ್ಲ. ಮದುನು ಮಾಡಿಕ್ಕಿರ, ಇವ್ರು ಮಾಡಕ್ ಬಿಡಿಕಿರ ಕರ್ಕೊಂಡಿ. ಒಳ್ಳೆ ಫ್ರೆಂಡ್ ಅದರ್ಸು, ಒಳ್ಳೆ ಫ್ರೆಂಡ್ ಇಬ್ರುವೆ. ಹಾಂ ಸಿಟಿಗೆ ಹೋಗಿದ್ದಂದ್ರೆ ಬಸವಣ್ಣ ಅಲ್ಲೇ ನಿಮ್ಮ ಬಾಮೈದವರು? ನೀಟಾಗಿ ನರ್ಗೆ ಕೂತ್ಕೋತವೆ ಅಂತ ಕೂತ್ಕೊಂಡಂಗೆ ಕಾಣಿಸ್ತದೆ ಅಮ್ಮನೂ ಚೆನ್ನಾಗಿ ಅಂತ. ನಾನು ಮನೆಗೆ ಹೋಗಿದ್ದು ಬರೋಣ. ಹೋಗಿ ಕ್ಲೀನ್ ಮಾಡ್ಕೊಳ್ಳಿ, ಅವೆಲ್ಲ ಗುಡ್ಸ್ಬಿಟ್ಟು ಎತ್ತಕೊಳ್ಳಿ. ವಾವ್, ಮಿಕ್ಸಿ ಎಷ್ಟು ಫ್ಯಾಷನಬಲ್ ಆಗೈತೆ. ಬಟರ್ಫ್ಲೈ ಚೆನ್ನಾಗದೆ.
ನೋಡಿ ಫ್ಯಾಮ್, ಇವಾಗ ನಾನು ಅಲ್ಲಿ ಸ್ವಲ್ಪ ಮುಗಿಸ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಇಲ್ಲಿ ಮನೇಲಿ ಮತ್ತೆ ಸಂಜೆ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳೆಲ್ಲನೂ ತೊಗೊಂಡೋಗೋಣ ಅಂತ ಬಂದೆ. ಅಷ್ಟರಲ್ಲಿ ನನ್ನ ಕಂದ ಹೊಸ್ಲುಗಳಿಗೆಲ್ಲ ಹಚ್ಚೋದಕ್ಕೆ ದೀಪ ರೆಡಿ ಮಾಡ್ತಾ ಇದೆ. ಯಾವುದು ನೋಡಿ ಬಣ್ಣ ಎಲ್ಲ ಹೋಗ್ಸಿದೀನಿ. ಸರಿ, ಅಲ್ಲೇ ಇದ್ವಲ್ಲ ಇನ್ನೂ ಎಕ್ಸ್ಟ್ರಾ. ಇಷ್ಟು ದೊಡ್ಡದಿರ್ಲಿಲ್ಲ. ಅಷ್ಟು ದೊಡ್ಡವ ಇನ್ನೂ 3 ಅವ ಕಿಟಕಿ ಮೇಲೆ ಮಗ. ಅಯ್ಯೋ, ಸ್ಕೂಲಿಗೆ ರೆಡಿ ಮಾಡ್ಕೊಂಡಿದ್ದನ್ನ ಇದು ಮಾಡ್ದ ನೋಡ್ತಾ ಇದ್ದೀನಿ. ಜ್ಯೂಸ್ ಯಾರೋ ಜ್ಯೂಸ್ ತಂದು ಕುಡ್ದವ್ರೆ. ಅವೆಲ್ಲ ದೀಪಗಳೆಲ್ಲ ಎಲ್ಲಿ ತೊಳೆದಿಟ್ಟಿದ್ದಿ? ನಿನ್ನ ಕಣಂತಾಕು. ನಾನು ಎಲ್ಲಿಟ್ಟವ್ನಿ ಅಂತವ್ನಿ. ಅಲ್ಲ, ಬೋಸಿ ಒಳಗೆ ಹಾಕಿದಿದ್ರೆ ಆಯ್ತಿರ್ಲಿಲ್ವ ಮಗ? ಹಿಂಗೆ ತೊಳೆದ್ಬಿಟ್ಟು ಹಿಂಗೆ ಮಡಿಕೊಂಡಿದೆಯಲ್ಲ. ಓಕೆ ಫ್ಯಾಮ್, ಇವಾಗ ನಾನು ರೆಡಿ ಕೂಡ ಆಯಿತು. ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಬ್ಯಾಗ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕಷ್ಟೆ. ಮನೆಯಲ್ಲೂ ಪೂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ದೆ. ಬಂದು ಬಾಗಿಲು ಕಸ ಎಲ್ಲ ಹೊಡೆದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಹೊಸ್ಲುಗಳಿಗೆ ತುಳಸಿ ಕಟ್ಟೆಗೆ ಎಲ್ಲ ದೀಪ ಇಟ್ಟು ಮುಗೀತು. ಇವಾಗ ಹೊರಡಬೇಕಷ್ಟೆ. ಟೈಮ್ ಆಗಿದೆ. ಟೈಮ್ ಆಲ್ರೆಡಿ 6:15 ಆಗೋಯ್ತು. ಈಗ ಅಲ್ಲಿ ಹೋಗಿ ದೀಪ ಎಲ್ಲ ರೆಡಿ ಮಾಡಿಕೊಂಡು ಮೊದಲು ಅಕ್ಕಿ ತುಂಬೋದಕ್ಕೆ ತಟ್ಟೆ ರೆಡಿ ಮಾಡಿಕೊಂಡು ಎಲ್ಲನೂ ರೆಡಿಯಾಗಿ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಫಟಾಫಟ್ ಅಂತ ಈಗ ಹೋಗೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆ ದೇವ್ರ ಪೂಜೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇವಾಗ ದೇವಸ್ಥಾನಕ್ಕೆ ಬಂದೆ. ಇನ್ನು ಸದ್ಯ ಯಾರೂ ಬಂದಿಲ್ಲ. ಪೂಜೆಗೆ ಎಲ್ಲ ರೆಡಿನೂ ಮಾಡ್ಕೋತಾ ಇದ್ದಾರೆ. ಟೈಮ್ ಆಗಿಬಿಟ್ಟಿರೋದ್ರಿಂದ ಇನ್ನೇನು ಪೂಜೆ ಶುರು ಮಾಡ್ಕೋತಾರೆ. ಹಂಗಾಗಿ ನಾನು ಫಟಾಫಟ್ ಅಂತ ಹೇಳಿ ಎಲ್ಲ ರೆಡಿನೂ ಮಾಡ್ಕೊಳ್ಳೋಣ ಅಂತ ಹೇಳಿ ದೀಪಗಳನ್ನೆಲ್ಲ ತಟ್ಟೆಗಳಿಗೆಲ್ಲ ಇಟ್ಕೊಂಡು ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ಮತ್ತು ಬತ್ತಿ ಹಾಕಿ ಎಣ್ಣೆ ಎಲ್ಲ ಬಿಟ್ಟಿಡ್ತಾ ಇದ್ದೆ. ಹಾಗೆಯೇ ಬೆಲ್ಲದ ಆರತಿಗೆ ಬೇಕಾಗಿರುವಂಥ ತಟ್ಟೆಗೆ ಅಕ್ಕಿ ಇಟ್ಟು ಬೆಲ್ಲ ಇಟ್ಟು ಅದಕ್ಕೆ ಮಾಡ್ಕೊಂಡಿರುವಂಥ ತುಪ್ಪದ ಬತ್ತಿ ಇಟ್ಟು ಹೂವುಗಳೆಲ್ಲನೂ ಇಟ್ಟು ಮತ್ತು ದೀಪ ಆರಾಧನೆ ಮಾಡೋದಕ್ಕೂ ಕೂಡ ಒಂದು ತಟ್ಟೆಗೆ ಅಕ್ಕಿ ಹಾಕಿ ದೀಪಗಳೆಲ್ಲ ಇಟ್ಟು ಅದಕ್ಕೂ ಕೂಡ ಹೂವು ಎಲ್ಲ ಇಟ್ಟು ಮತ್ತು ಎಲ್ಲ ದೀಪಗಳನ್ನು ತಂದು ಸುತ್ತ ಎಲ್ಲನೂ ಜೋಡಿಸ್ಲಿಕ್ಕೆ ಇಟ್ಟು ಅದಾದಮೇಲೆ ತಾಯಿಗೆ ಮಡ್ಲು ತುಂಬಬೇಕು. ತಾಯಿ ಮಡ್ಲು ತುಂಬೋದಕ್ಕೆ ಮಡ್ಲು ತುಂಬಿಟ್ಟು ಬೆಲ್ಲದ ದೀಪದ ಆರತಿ ಮಾಡಿ ಆಮೇಲಿಂದ ದೀಪ ಆರಾಧನೆ ಮಾಡಿ ಅದಾದಮೇಲೆ ನಾವು ಹೊರಗಡೆ ಇಟ್ಟಿರುವಂಥ ದೀಪಗಳನ್ನೆಲ್ಲ ಹಚ್ಕೊಬರ್ಬೇಕು. ಅದನ್ನೆಲ್ಲ ಪೂಜೆಗೂ ಮೊದಲೇ ಮಾಡಬೇಕಾಗಿರೋ ಕಾರಣ ತಡ ಆಗ್ಬಿಟ್ಟಿತ್ತು ಭಕ್ತಾದಿಗಳು. ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲೇ ತುಂಬ ಜನ ಬಂದುಬಿಟ್ಟಿದ್ರು. ಪೂಜೆಗೆ ಅರ್ಜೆಂಟ್ ಮಾಡ್ತಾಯಿದ್ರು, ಬೇಗ ಬೇಗ ಮುಗಿಸ್ಕೊಡಿ ಅಂತ ಹೇಳಿ ನಾನು ಕೂಡ ಆದಷ್ಟು ಬೇಗನೆ ಫಟಾಫಟ್ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಗನೆ ನೋಡಿದ್ರು ಕೂಡ ಹಿಂಗೇ ಎಷ್ಟು ಬೇಗನೆ ಟೈಮ್ ಆಗೇ ಹೋಗುತ್ತೆ. ಜನ ಅಂತೂ ತುಂಬ ತುಂಬ್ಕೊಬಿಟ್ರು. ಪೂಜೆಗೆ ಲೇಟಾಗಿದೆ, ಬೇಗ ಮಾಡಿ ಅಂತ. ನಾವು ದಡಬುಡ ಅಂತ ಮಾಡ್ತಾಯಿದ್ವಿ. ಹೂವು ಕೂಡ ಅಷ್ಟೇ, ಹಾರ ಎಲ್ಲ ಆಗಲೇ ತಂದು ಕೊಟ್ಬಿಟ್ಟಿದ್ರು. ಒಂದು 4 ಹಾರನ ಕಂಡಾಯಕ್ಕೆ ಬೇಕಾಗಿರುವಂಥದ್ದು ಮತ್ತು ಅಮ್ಮನಿಗೆ ಹಾಕೋದಕ್ಕೆ ಎಲ್ಲ ಹಾರ ಎಲ್ಲ ತೊಗೊಬಂದಿದ್ರು. ಆದರೂ ಮನೆಯಿಂದ ಸ್ವಲ್ಪ ತಂದು ಮುಗಿಸ್ಬೇಕಲ್ಲ ಅಂತ ಹೇಳಿ ಅಮ್ಮನಿಗೆ ಒಂದು ಗುಲಾಬಿ ಹೂವನ್ನ ತಂದಿಟ್ಟೆ, ನಮ್ಮ ಮನೆಯಲ್ಲೇ ಬಿಟ್ಟಿರುವಂಥದ್ದು. ಮತ್ತು ಸೀತಾಪ್ಪಾಜಿ ದೇವರಿಗೆ ಶಾವಂತಿಗೆ ಹೂವನ್ನ ತೊಗೊಬಂದಿದ್ದೆ, ಅದನ್ನು ಕೂಡ ಕೊಟ್ಟು ಹೂವೆಲ್ಲ ಮುಗಿಸಿ ಚೆನ್ನಾಗಿ ಮೇಲ್ಗಡೆ ನೀಟಾಗಿ ಕೂತ್ಕೋತು. ಅಮ್ಮನಿಗೆ ಬೆಲ್ಲದ ಆರತಿ ಮಾಡಿ ಮತ್ತು ಮನೆ ದೇವ್ರಿಗೂ ಕೂಡ ಬೆಲ್ಲದ ಆರತಿನ ಮಾಡಿ, ಬೆಲ್ಲದ ಆರತಿ ಬಂದು ಶಿವನಿಗೆ ಪ್ರಿಯ ಅಂದರೆ ಸೀತಾಪ್ಪಾಜಿಗೆ ಪ್ರಿಯ ಆಗಿರೋದ್ರಿಂದ ಅದನ್ನು ಸೀತಾಪ್ಪಾಜಿ ಹತ್ರನೇ ಇಡಿಸಿ ಬಂದೆ.
ಅದಾದಮೇಲೆ ತಾಯಿಗೆ ದೀಪದಾರತಿನ ಮಾಡಿ ಆ ದೀಪದಾರತಿ ತಟ್ಟೆನ ಅಮ್ಮನ ಹತ್ರ ಇಟ್ಟು, ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಸೇರಿ ತಾಯಿಗೆ ಮಡ್ಲು ತುಂಬಿ ಅಕ್ಕಿ ಕಾಳು ಹಾಕೋದು ಅಂತ ಹೇಳ್ತಾರೆ, ಸೋಗ್ಲು ಒಯ್ಯೋದು ಅಂತ ಹೇಳಿ ಸೋಗ್ಲೆಲ್ಲ ಉಯ್ದು ನಮ್ಮ ಕೈಲಾದಷ್ಟು ಮಟ್ಟಿಗೆ ನೇಮನಿಷ್ಠೆಯಿಂದ ನಿಮ್ಮ ಪೂಜೆನ ಸಲ್ಲಿಸಿದ್ದೀವಿ. ತಪ್ಪು ಒಪ್ಪು ಏನೇ ಇದ್ದರೂ ಒಪ್ಪಿಸ್ಕೊಂಡು ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕೇಳಿಕೊಂಡು ಇವಾಗ ಈಗ ಪೂಜೆ ಶುರುವಾಗುತ್ತೆ. ಅಷ್ಟರಲ್ಲಿ ಎಲ್ಲರೂ ಸೇರಿ ಹೊರಗಡೆ ದೀಪ ಹಚ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ನಮ್ಮ ದೊಡ್ಡಪ್ಪನ ಮಗಳು ಮತ್ತು ನಮ್ಮ ನಾದಿನಿ ಮತ್ತು ನಮ್ಮ ಪರಿಚಯದವರು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಬನ್ನಿ ದೀಪ ಹಚ್ಕೊಬಿಡೋಣ, ಒಬ್ಬಳೆ ಹಚ್ಚೋದಕ್ಕೆ ಲೇಟ್ ಆಗುತ್ತೆ, ನನ್ನ ಮಗಳು ತಂಗಿ ಎಲ್ಲರೂ ಬರಬೇಕಾಗಿತ್ತು, ಅವ್ರು ಇನ್ನೂ ಬಂದಿರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಸರಿ ನಾವೇ ಹಚ್ಕೊಬಿಡೋಣ ಬನ್ನಿ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲ ಕಡೆಯೂ ಕೂಡ ದೀಪ ಏನೇನೆಲ್ಲ ದೀಪ ಇಟ್ಟಿದ್ದೆ ಅಲ್ಲೆಲ್ಲ ಕೂಡ ದೀಪನ ಹಚ್ಕೊಂಡು ಬಂದ್ವಿ. ದೀಪ ಹಚ್ಚಿದ್ಮೇಲೆ ಫೈನಲಿ ನೋಡಿ ಇಷ್ಟು ಚೆಂದ ಕಾಣಿಸ್ತಾ ಇತ್ತು. ಕಾರ್ತಿಕೆ ಮಾಸದಲ್ಲಿ ದೇವಸ್ಥಾನಗಳ ಹತ್ರ ಈ ರೀತಿಯಲ್ಲಿ ದೀಪಾರಾಧನೆ ಮಾಡಿದ್ರೆ ಅದನ್ನು ನೋಡೋದಕ್ಕೇ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಸಂತೋಷ, ಖುಷಿ ಅನ್ನೋದಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ದೀಪಗಳೆಲ್ಲವನ್ನು ಹಚ್ಚಿದ್ಮೇಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಕಡೆ ಕಾರ್ತಿಕೆಲಂತೂ ಇನ್ನೂ ತುಂಬ ಚೆನ್ನಾಗಿ ತುಂಬ ಅದ್ಧೂರಿಯಾಗಿ ಆಗುತ್ತೆ. ಮೂವತ್ತು ಯಾಕೆ ಕೊಡೋಲ್ಲ ಬೇಗ ಬರಲಿಲ್ಲ ಅಂದರೆ ಹಾಕ್ಬಿಟ್ವಿ. ಅಂದರೆ ನಮ್ಮ ಮಿಸ್ಸಸ್ಗೆ ಹೋಗಿ ಜಾಕ್ ಮಾಡ್ತಾರಲ್ಲ, ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ಒಳಗಡೆ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಹೊರಗಡೆ ಬಂದು ಬಾತ್ ಏನು ಮಾಡಿಸಿದ್ರಲ್ಲ ಆ ಪ್ರಸಾದವನ್ನು ಕೂಡ ಇಸ್ಕೊಂಡು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡೋರು ಇಲ್ಲೇ ಮಾಡ್ತಾಯಿದ್ದಾರೆ. ಮನೆಗೆ ತೊಗೊಂಡೋಗೋರು ತೊಗೊಂಡೋಗಿ ಅಲ್ಲೇ ತಿಂತಾರೆ. ಬಾತ್ ಮಾಡಿಸಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ಫುಲ್ಲಾಗಿತ್ತು. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ನೋಡ್ತಾ ಇರ್ಬೋದು ಜನ ಅಂತೂ ಸಿಕ್ಕಾಪಟ್ಟೆ ಗಿಜಿ 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 ಅಂತ. ಮಾಡಿಸಿದ ಬಾತು ಕೂಡ ಅಷ್ಟೇ ಕಣ್ಬೆಚ್ಚಿ ಕಣ್ಬಿಡು ಅಷ್ಟರಲ್ಲಿ ಪೂರ್ತಿಯಾಗಿ ಖಾಲಿ ಇತ್ತು. ಅದೇನೇ ಒಂದು ಖುಷಿ.
ದೇವ್ರನ್ನ ಪ್ರಸಾದ ಅಂತ ಅಂದ್ರೇ ಹಿಂಗೆ ಮಾಡಿಸಿದ್ರು, ಎಷ್ಟೇ ಮಾಡಿಸಿದ್ರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಬೇಗ ನೀಟಾಗಿ ಖಾಲಿ ಕೂಡ ಆಗುತ್ತೆ. ಅದೇನೇ ಅಲ್ವಾ ಕೇಳೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ಮಾಡಿದ್ರು. ಒಂಥರ ಖುಷಿ ಅನ್ನಿಸ್ತು. ಪೂಜೆ ಎಲ್ಲ ತುಂಬ ಬ್ಲೆಸ್ಸಿಂಗ್ ಅನ್ನಿಸ್ತು. ನಿಮಗೂ ಕೂಡ ನಮ್ಮ ಮನೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ತೋರಿಸ್ತೆ